ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಲಾಸ್ಟ್ ಟೈಮ್ ಐಕಿಯಾಗೆ ಹೋಗಿತ್ತು ಅದರದ್ದು ಹಾಲ್ ವಿಡಿಯೋಸ್ ಹಾಕ್ತಾ ಇದ್ದೀನಿ ಇವಾಗ. ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ವೀಕ್ ಸಾರಿ 2 ವೀಕ್ಸ್ ಆಗಿದೆ. ಇದು ಟಿಶ್ಯೂ ಹೋಲ್ಡರ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇನೂ ಇತ್ತು, ಬಟ್ ನನಗಿದು ಇಷ್ಟ ಆಯಿತು. ಯಾಕಂದರೆ ಇದರಲ್ಲಿ ಫ್ಲವರ್ ಡಿಸೈನ್ ಇದೆಯಲ್ಲ ಅದಕ್ಕೆ. ನನಗೆ ಅರೌಂಡ್ 180 ಟು 200 ರುಪೀಸ್ ಕೊಟ್ಟಿರೋದು ಅದಕ್ಕೆ. ಇದು ಬಂದ್ಬಿಟ್ಟು ಇದು ನಾವು ಆಫ್‌ಲೈನಲ್ಲಿ ತೊಗೊಂಡಿರೋದು. ಆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಟೋರೇಜ್ ಬಾಕ್ಸಸ್. ಇದಕ್ಕೆ 3ಕ್ಕೆ ಎಷ್ಟಿರ್ಬೋದು ಹೇಳಿ ನೀವು? ಸೊ ಇದು ನಿಮಗೆ ಏನಂದ್ರೆ ಲೀಕ್ ಪ್ರೂಫ್ ಅಲ್ಲ, ಬಟ್ ಸ್ಟ್ರಾಂಗ್ ಇನಫ್ ಇದೆ. ಫ್ರಿಡ್ಜಲ್ಲಿ ಇಡೋದಕ್ಕೆ ಅಥವಾ ಏನಾದರೂ ಖಾಲಿಯಾಗಿರೋ ಮಕ್ಕಳು ತಿಂದಿರೋ ಖಾಲಿಯಾಗಿರೋ ಬಿಸ್ಕೆಟ್ಸ್ ಅಥವಾ ಏನಾದರೂ ಈ ಥರ ನಿಮಗೆ ಸೂಜಿ ಎಲ್ಲ ಹಾಕಿ ಇಡೋದಕ್ಕೆಲ್ಲ ಬೇಕಾಗುತ್ತೆ. ಸೊ ಇದ್ರಲ್ಲಿ ನಿಮಗೆ ಪ್ಲೇನ್ ಬೇಕಂದ್ರೆ ಪ್ಲೇನು ಇದೆ, ಕಲರ್‌ನೂ ಸಿಗುತ್ತೆ. ಆರೆಂಜ್ ಶೇಡ್ಸು ಇದೆ. ಇದು 3ಕ್ಕೆ ಬಂದ್ಬಿಟ್ಟು 150 ರುಪೀಸ್ ಅನ್ಸುತ್ತೆ. ಇದು ವಿತ್ ಆಫರ್. ಆಮೇಲೆ ನಾನು ತುಂಬ ಗ್ಲೌಸು ಟ್ರೈ ಮಾಡಿದ್ದೀನಿ. ಈ ಪಾತ್ರೆ ತೊಳೆದಾದ್ಮೇಲೆ ಕೈ ತುಂಬ ಇದಾಗುತ್ತೆ, ಕ್ರ್ಯಾಕ್ ಬರುತ್ತೆ. ಆಮೇಲೆ ಪೇನ್ ಸ್ಟಾರ್ಟ್ ಆಗುತ್ತೆ, ಸಿಪ್ಪೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನೋಡೋಣ ಅಂತ ಇದನ್ನು ಟ್ರೈ ಮಾಡಿದೆ. ಇದನ್ನ ನಾನು ಯೂಸ್ ಮಾಡ್ತಿದ್ದೀನಿ. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನಿಮ್ಮ ಕೈಗೆ ಫಿಟ್ಟಾಗಿ ಕೂರುತ್ತೆ. ಆನ್‌ಲೈನಲ್ಲಿ ಮಾಡಿರೋದು ಸ್ವಲ್ಪ ದಪ್ಪನೇ ಇದೆ, ಬೇಗ ಒಡೆದೋಗುತ್ತೆ. ಇದು ನನಗೆ ತುಂಬ ಟೈಮಿಂದ ತಗೋಬೇಕಂತ ಇತ್ತು. ಮೊದಲೆಲ್ಲ ಸಿಗ್ತಿತ್ತು ಗೊತ್ತಾ? ಬಟ್ ಇದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಲೆಮನ್ ಕೂಡ ನಿಮಗೆ ಸ್ಕ್ವೀಸ್ ಮಾಡಕ್ಕೆ ಈಸಿ ಆಗುತ್ತೆ. ಕೆಳಗಡೆ ಏನಾದರೂ ಚಿಕ್ಕ ಸ್ಟೀಲ್ ಪಾತ್ರೆ ಇಟ್ಕೊಂಡು ನೀವು ಸ್ಕ್ವೀಸ್ ಮಾಡ್ಬೋದು. ನಾನು ಆರೆಂಜ್ ಜ್ಯೂಸು ಟ್ರೈ ಮಾಡಿದ್ದೀನಿ ಆಲ್ರೆಡಿ. ಲೆಮನ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ ಪಾಪ್ಸಿಕಲ್ ಐ ಮೀನ್ ಐಸ್ ಕ್ರೀಮ್ ಮಾಡೋದಕ್ಕೆ. ಸೊ ಗೊತ್ತಿಲ್ಲ, ಬೇರೆ ಇದೆ ನನ್ನ ಹತ್ರ, ಬಟ್ ಅದರಲ್ಲಿ ಐಸ್ ಕ್ರೀಮ್ ಕರೆಕ್ಟಾಗಿ ಬರಲ್ಲ. ನೀವು ಮಾಡಿದ್ರೂ ಅದು ನೀವು ಇದು ಪಾಪ್ಸಿಕಲ್ ರಿಮೂವ್ ಮಾಡುವಾಗ ಅದು ಕರೆಕ್ಟಾಗಿ ಹೊರಗಡೆ ಬರಲ್ಲ. ಇದನ್ನು ನಾನು ಟ್ರೈ ಮಾಡಿಲ್ಲ. ಟ್ರೈ ಮಾಡಾದ್ಮೇಲೆ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಇದು ಬಂದ್ಬಿಟ್ಟು ಸ್ಪೂನ್ ಸೆಟ್ ನಿಮಗೆ. ಇದು ಸ್ಟೇನ್‌ಲೆಸ್ ಸ್ಟೀಲ್ ಅಂತ ಬರ್ತಿದ್ದಾರೆ ಇದರಲ್ಲಿ. ಆದರೆ ಕಲರ್ ಮಾತ್ರ ನಿಮಗೆ ಪ್ಯೂರ್ ಸ್ಟೇನ್‌ಲೆಸ್ ಸ್ಟೀಲ್‌ದು ಹಿಂಗೆ ಶೈನಿಂಗ್ ಕಲರ್ ಬರುತ್ತಲ್ಲ, ಆ ಥರ ಕಲರ್ ಬಂದಿಲ್ಲ ನನಗೆ. ಬಟ್ ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ. 12 ಇದೆ. ಬಿಗ್ ಸ್ಪೂನ್ಸ್ 4, ಫೋರ್ಕ್ 4, ಸ್ಮಾಲ್ ಸ್ಪೂನ್ಸು 4 ಇದ್ದಾವೆ. ಸ್ಮಾಲ್ ಸ್ಪೂನ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ತೊಗೊಂಡಿರೋದೇ ಅದಕ್ಕೆ. ಬಿಗ್ ಸ್ಪೂನ್ ನಿಮ್ಗೇನಾದರೂ ನಾವಿವಾಗ ಮನೆಯಲ್ಲಿ ಫಲೂಡಾ ಅಥವಾ ಏನಾದರೂ ಐಸ್ ಕ್ರೀಮ್ ಯಾರಾದರೂ ತಿನ್ನೋರಿದ್ರೆ ಇದು ಲಾಂಗ್ ಇನಫ್ ಇದೆ. ಆಮೇಲೆ ಫೋರ್ಕ್ ಕೂಡ ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು 500 ರುಪೀಸಿಗೆ 6 5ನೋ ಏನೋ ವಿತ್ ಲಿಡ್ ಸ್ಟೋರೇಜ್ ಬಾಕ್ಸ್ ಕಂಟೈನರ್ಸ್ ಇದ್ದಾವೆ. ಇದು ನಿಮ್ಗೇನು ಗೊತ್ತಾ? ಏನಂತಾರೆ ಇದು ಫ್ರೂಟ್ ಫ್ಲೈಸ್ ಅಂತ ಅಂತಾರಲ್ಲ, ಆ ಥರದ್ದೆಲ್ಲ ಏನಾದರೂ ಕಿಚನಲ್ಲಿ ಪ್ರಾಬ್ಲಮ್ ಇದ್ದರೆ ನಿಮಗೆ ಇದು ವಿತ್ ಲಿಡ್ ಯೂಸ್ ಮಾಡ್ಬೋದು. ನಾನು ಇದನ್ನು ಕೂಡ ಟ್ರೈ ಮಾಡಿದ್ದೆ, ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಏನಕ್ಕಂದರೆ ನಾವು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟೆಲ್ಲ ಕಡ್ದು ಆಮೇಲೆ ನೆಕ್ಸ್ಟ್ ಡೇಗೆ ಯೂಸ್ ಮಾಡೋದಂದರೆ ಫ್ರಿಜ್ಜಲ್ಲಿ ಇಡಬೇಕಂದ್ರೆ ನಿಮಗೆ ವಿತ್ ಲಿಡ್ ಯೂಸ್ ಮಾಡ್ಬೋದು. ಇದು ನಮ್ಮದು ನಾರ್ಮಲಾಗಿ ಹೊರಗಡೆ ಪ್ಲಾಸ್ಟಿಕ್ ಸಿಗುತ್ತಲ್ಲ, ಅಷ್ಟೊಂದು ಇದಿಲ್ಲ. ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನೋಡಿ ಅದ್ರ ಒಳಗಡೆ ಇದೆ. ಇದು ದೊಡ್ಡದು ಬಿಗ್ಗೆಸ್ಟ್. ಆಮೇಲೆ 1, 2, 3, 4, 5 ಕರೆಕ್ಟ್. 5 ಇದೆ ನಿಮಗೆ ಬಿಗ್ ಟು ಸ್ಮಾಲ್. 480ನೋ 500 ಇರಬೇಕಿದು. ಓಕೆ, ಇಟ್ಸ್ ನಾಟ್ ಬ್ಯಾಡ್, ವರ್ತ್ ಅನ್ಸುತ್ತೆ. ಇದು ಬಂದ್ಬಿಟ್ಟು ಟಿಶ್ಯೂ ಹೋಲ್ಡರು. ಫಸ್ಟ್‌ಗೊಂದು ತೋರಿಸಿದ್ನಲ್ವ ನಾನು, ಅದು ನನಗೆ ನಾರ್ಮಲಾಗಿ ಟೇಬಲಲ್ಲಿ ಯೂಸ್ ಮಾಡೋದಕ್ಕೆ. ಇದು ನನಗೆ ವಾಶ್‌ರೂಮ್‌ನಲ್ಲಿ ಟಿಶ್ಯೂ ರೋಲರ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡೋದಕ್ಕೆ. ಇದರಲ್ಲಿ ಸಕ್ಷನ್ ಕಪ್ ಇದೆ. ಅದರದ್ದು ಗಮ್ ರಿಮೂವ್ ಮಾಡಿಬಿಟ್ಟು ನೀವು ಜಸ್ಟ್ ಅಂದರೆ ನಿಮ್ಮದು ಟೈಲ್ಸ್ ವಾಲ್ಗೆಲ್ಲ ತುಂಬ ಚೆನ್ನಾಗಿ ಕೂರುತ್ತಿದು. ಚೆನ್ನಾಗಿದೆ. ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ನಾನು. ಇದು ಬಂದ್ಬಿಟ್ಟು ಮ್ಯಾಟ್. ಇದು 50 ರುಪೀಸು. ಇನ್ನೊಂದು 179 ರುಪೀಸ್ ಇರಬೇಕು. ಇದು 179ದು ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ತಗೊಳ್ಳೋದ್ರಲ್ಲಿ ಇರಲಿಲ್ಲ, ಅಂದರೆ ಬೇಗ ಮಣ್ಣಾಗುತ್ತಂತ. ಬಟ್ ನಾವೇನೋ ಜಾಸ್ತಿ ಹೊರಗಡೆ ಎಲ್ಲ ಹೋಗಲ್ಲಲ್ಲ. ಚೆನ್ನಾಗಿದೆ ಅದು. ಎರಡೂನು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ ತುಂಬ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ನನ್ಗೆ ಮೊದಲು ಗೊತ್ತಾಗಿಲ್ಲ. ಈ ಥರ ನಿಮಗೆ ಡಬಲ್ ಸೈಡೆಡ್ ಟೇಪ್ ಇದೆ. ವಾಲ್‌ಗೆ ಸ್ಟಿಕ್ ಮಾಡಿಬಿಟ್ಟು ಇದ್ರೊಳಗಡೆ ಪ್ಲಾಸ್ಟಿಕ್ ಹಾಕಿ ಅಲ್ಲಿ ಹೋಲ್ ಇದೆಯಲ್ಲ ಅದ್ರಲ್ಲಿ ರಿಮೂವ್ ಮಾಡ್ಬೋದು. ಒಂದು ಇದನ್ನ ನಾನೇನು ಮಾಡಿದ್ದೀನಿ ಅಂದರೆ ಕಬೋರ್ಡಲ್ಲಿ ಸ್ಟಿಕ್ ಮಾಡಿ ಸಾಕ್ಸ್‌ಗಂತ ಯೂಸ್ ಮಾಡ್ತಿದ್ದೀನಿ. ಮಲ್ಟಿಪರ್ಪಸ್ ನಿಮ್ಗೆ ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದು ನಾನು ಸ್ಪೂನು, ಸೌಟು ಎಲ್ಲ ಹಾಕೋದಕ್ಕಂತ ತಂದೆ, ಬಟ್ ಅದು ಸರಿಯಾಗಿ ಕೂರ್ತಾ ಇಲ್ಲ ಡ್ರಾವರಲ್ಲಿ. ಇವಾಗ ನಾನು ಹೊರಗಡೆ ಇಟ್ಟು ಸುಮ್ಮನೆ ಚಾರ್ಜರ್ ಅದು ಇದೆಲ್ಲ ಹಾಕಿ ಯೂಸ್ ಮಾಡ್ಕೋತಿದ್ದೀನಿ. ದಿಸ್ ಈಸ್ ಮೈ ಹಸ್ಬೆಂಡ್ ಪರ್ಚೇಸ್ ಬಿಕಾಸ್ ಇದು ಏನಕ್ಕಂದರೆ ನಿಮಗೆ ಚಪ್ಪಲ್ ಎಲ್ಲ ಹೊರಗಡೆ ಡೇ ಟು ಡೇ ನಮ್ಮದು ಸ್ಟ್ಯಾಂಡ್ ಇದೆ, ಬಟ್ ಅದು ಶೂಸ್ ಎಲ್ಲ ಇಡ್ತೀವಿ. ಬಟ್ ಡೇ ಟು ಡೇ ಅದು ಸ್ಟ್ಯಾಂಡ್ ತೆಗಿಯೋದು, ಒಳಗಡೆ ಇಡೋದೆಲ್ಲ ಕಿರಿಕಿರಿ ಅಲ್ವಾ? ಅದಕ್ಕೆ ಜಾಸ್ತಿ ಧೂಳಾಗೋದು ಬೇಡ,
ಬೇಡ. ಆಮೇಲೆ ಹೊರಗಡೆ ಕಸ ಗುಡಿಸೋವಾಗ, ನೆಲ ಒರೆಸುವಾಗ ಈಸಿ ಆಗುತ್ತೆ. ಅದರಲ್ಲಿ ಇಡಕ್ಕಂತ ಇದು ಟ್ರೇ ತಂದಿರೋದು. ನೀವು ಬೇರೆ ಏನಾದರೂ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ನಿಮಗೆ ಆಹ್, ಫುಡ್ ಇದು ಫುಡ್ ಟೇಬಲ್ ಥರ. ಆ್ಯಕ್ಚುಲಿ ನೀವು ಇವರು ಬೆಡ್ಡಲ್ಲೆಲ್ಲ ಇಡಕ್ಕಂತಾನೇ ಇದು ಮಾಡಿರೋದು. ಆದರೆ ಬೆಡ್ಡಲ್ಲಿ ಯಾರು ಊಟ ಮಾಡಬೇಡಿ. ಇಟ್ಸ್ ನಾಟ್ ರೆಕಮೆಂಡೆಡ್. ಬಟ್ ನೀವು ಸೋಫಾದಲ್ಲಿ ಕೂತ್ಕೊಂಡು ತಿನ್ನೋವಾಗ ಅಥವಾ ಮಕ್ಕಳಿಗೇನಾದರೂ ಕೊಡೋಕ್ಕಿದ್ರೆ, ಈ ಥರ ಫ್ರಂಟಲ್ಲಿ ಹಾಕಿಬಿಟ್ಟು ಇಟ್ಬಿಟ್ಟು ಪ್ಲೇಟೋ, ಗ್ಲಾಸೋ, ಜ್ಯೂಸ್ ಇದ್ದಿರೆ ಜ್ಯೂಸ್ ಗ್ಲಾಸು, ಹಾಲು, ಕಾಫಿ, ಟೀ ಏನಾದರೂ ಈ ಥರ ಇಟ್ಟು ತಿನ್ಬೋದು. ಆಮೇಲೆ ಆದಮೇಲೆ ಫೋಲ್ಡ್ ಮಾಡಿ ಇಡ್ಬೋದು. ಈ ಥರ ಇದೆಯಲ್ಲ, ಅಲ್ಲಿ ನನಗೆ ಮೊದಲಿಗೆ ಫೈಂಡ್ ಮಾಡೋಕ್ಕಾಗಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು. ಇದನ್ನ ನೀವು ಈ ಥರ ಬೀಳ್ತಿದೆ ನೋಡಿ, ಅಲ್ಲಿ ಸೈಡ್ ಕಾರ್ನರಲ್ಲಿ ಪುಶ್ ಆ್ಯಂಡ್ ಪುಲ್ ಅಷ್ಟೇ. ಸಿಂಪಲ್ ಇದೆ ಅದು. ನನಗೆ ಈ ಥರ ನೋಡಿ ಪುಷ್ ಮಾಡಿ ಆಮೇಲೆ ಆಹ್, ಅದು ಟೈಟಾಗಿ ಕೂರುತ್ತೆ. ಏನು ಸ್ವಲ್ಪನೂ ಲೂಸ್ ಆಗಲ್ಲ. ಇದು ಪ್ಲಾಸ್ಟಿಕ್. ಐ ಥಿಂಕ್ 600, 700 ಅನ್ಸುತ್ತೆ ಇದು. ಕೆಲವೊಬ್ರು ಹೇಳ್ತಿದ್ರು ಆನ್‌ಲೈನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ. ಬಟ್ ಒಂದು ಸ್ವಲ್ಪ ಐಟಮ್ಸ್ ನೋಡಿದೆ ನಾನು. ಸೇಮ್ ಪ್ರೈಸೇ ಇದೆ. ಬಟ್ ಅಲ್ಲಿ ನೋಡಿ ತಗೊಳ್ಳೋದಕ್ಕೇನೆ ಬೆಟರ್ ಅನ್ಸುತ್ತೆ. ನೋಡೋಣ. ಇದು ಚೆನ್ನಾಗಿದೆ ಆಲ್‌ಮೋಸ್ಟು. ಆಮೇಲೆ ಅಷ್ಟಾದ್ಮೇಲೆ ನನಗೆ ಕೆಲವೊಂದು ಐಟಮ್ಸು ಮಿಸ್ ಆಗಿಬಿಟ್ಟಿತ್ತು. ಆಮೇಲೆ ಇದನ್ನ ನಾನು ಬೇರೆ ಸಪ್ರೇಟಾಗಿ ವಿಡಿಯೋ ಮಾಡ್ಕೊಂಡಿರೋದು. ಅದಕ್ಕೇನೆ ಇವಾಗ ತೋರಿಸ್ತಿದ್ದೀನಿ. ಇದೆಲ್ಲ 59 ಗ್ಲಾಸಸ್. ಸೊ, ನಾನೇನು 2 ಗ್ಲಾಸ್ ತಗೊಂಡಿದ್ದೀನಿ. ಚೆನ್ನಾಗಿದೆ. ಇಟ್ಸ್ ಸ್ಟ್ರಾಂಗ್ ಎನಫ್. ಇದು ರಿಯಲ್ ಏನಂತಾರೆ ಆಹ್ ಕ್ರಾಕರಿ ಸೆಟ್ ಬರುತ್ತಲ್ಲ, ಸೊ ಚೆನ್ನಾಗಿದೆ ಕ್ವಾಲಿಟಿನು. ಇದು ಐ ಥಿಂಕ್ 69 ಇರಬೇಕು. ಇನ್ನೊಂದು ಸೇಮ್ ಸೆಟ್ಟಲ್ಲಿ ಇದು ಪ್ಲೇಟ್ ತಗೊಂಡಿದ್ದೀನಿ. ಇದು ನಾನು ಯೂಸ್ ಮಾಡಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದೂನು 150 ಸಮಥಿಂಗ್. 59, 69, 150 ಆ ಥರ ಏನೋ ಬಂದಿದೆ. ಆಮೇಲೆ ಲಾಸ್ಟ್ ಬಂದ್ಬಿಟ್ಟು ನನಗೆ ಟೀ ಲೈಟ್ ಕ್ಯಾಂಡಲ್ ಇಡ್ತಾರಲ್ಲ, ಸೊ ಇದು ನೋಡೋಕೆ ಸಖತ್ತಾಗಿದೆ. ಕ್ವಾಲಿಟಿ ಆಲ್ಸೋ ಗುಡ್. ಐ ಥಿಂಕ್ 350 ಸಮಥಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ನಾನು. ಅಲ್ಲಿ ಟೀ ಲೈಟ್ ಕ್ಯಾಂಡಲ್ ಅದು ಕ್ಯಾಂಡಲ್ ಕೂಡ ಇತ್ತು. ಅದು ಕಾಸ್ಟ್ಲಿ ಐತಂತ ನಾನು ಅಮೆಝಾನಲ್ಲಿ ಬಂದು ಮಾಡಿದೆ. ಕಡಿಮೆಗೆ ಸಿಕ್ಕಿತ್ತು. ಬಟ್ ಅಲ್ಲಿರೋದು ತುಂಬ ಅರೋಮ್ಯಾಟಿಕ್ ಆಗಿತ್ತು. ಇದು ನಾನು ಆರ್ಡರ್ ಮಾಡಿರೋದು ಪ್ರೈಸು ಕಮ್ಮಿ, ಸ್ಮೆಲ್ಲು ಕಡಿಮೆ. ಅಷ್ಟೊಂದು ಚೆನ್ನಾಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಹೋದ್ರೆ ಅಲ್ಲಿಂದನೇ ತೊಗೊಂಬರ್ತೀನಿ ಅಥವಾ ಇದು ಖಾಲಿ ಆದ್ಮೇಲೆ ಬೇರೆ ಆರ್ಡರ್ ಮಾಡ್ತೀನಿ. ಬಟ್ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತಿದ್ದೀನಿ ನಾನು. ಸ್ಟಡಿ ಆಗಿದೆ. ಆಮೇಲೆ ಬಂದ್ಬಿಟ್ಟು ನಾನೊಂದು ವಾಸ್, ಆಮೇಲೆ ಫ್ಲವರ್ ತೊಗೊಂಡಿದ್ದೀನಿ. ಇದು ರಿಯಲ್ ಫ್ಲವರ್ ಥರ ಇದೆ. ನನಗಿದು ಡೇರೆ ಹೂವನೋ ಅಥವಾ ಲೋಟಸ್ ಹೂವು ಅಂತ ಇನ್ನು ಕನ್‌ಫ್ಯೂಷನು. 2 ಸೇಮ್ ಥರ ಕಾಣಿಸ್ತಿದೆ. ಸೊ, ಸೇಮ್ ಇದರಲ್ಲಿ ನಾನು 3 ಕಲರ್ಸ್ ತೊಗೊಂಡಿದ್ದೀನಿ. ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಆಮೇಲೆ ಆಫ್ ವೈಟ್. ತುಂಬ ಇಷ್ಟ ಆಯ್ತು ನನಗೆ. ಇನ್ನೊಂದು ವಾಸ್ ನಿಮಗೆ ತುಂಬ ಕಾಸ್ಟ್ಲಿ, ತುಂಬ ಅಂತ್ರ ಹಂಗಲ್ಲ. ಜನರಲ್ ಆಗಿ ಎಷ್ಟು 400, 500 ಎಲ್ಲ ದೊಡ್ಡ ಸ್ವಲ್ಪ ಹೈಟ್ ಇರೋದೆಲ್ಲ ಚೆನ್ನಾಗಿ ಸಿಗುತ್ತೆ. ಇದು ನಾನು ಬಂದ್ಬಿಟ್ಟು 150 ಸಮಥಿಂಗ್ ವಾಸ್. ಆಮೇಲೆ 79 ಈಚ್ ಅನ್ಸುತ್ತೆ ಫ್ಲವರ್ ತೊಗೊಂಡಿರೋದು. 3 ಒಟ್ಟಿಗೆ ಹಾಕಿ ನೀವು ಎಲ್ಲಾನು ಒಟ್ಟಿಗೆ ನಾನು ತೊಗೊಂಡಿರೋದು ಐಟಮ್ಸ್ ಎಲ್ಲ ಅದು ವೈಟ್ ಇದು ಎಲ್ಲ ಚೆನ್ನಾಗಿ ಟೇಬಲ್ ಮೇಲೆ ಇಟ್ಟು ಅರೇಂಜ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ಸಲ ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸೆಟ್ ಮಾಡಿ ಇಟ್ಟಿರೋದನ್ನ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ. ಸೊ, ನೆಕ್ಸ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಂದು ಕೆಲವೊಂದು ಸ್ಕಿಪ್ಪಿಂಗ್ ಚಾಲೆಂಜ್ ಹಾಕಿದ್ದೀನಿ. ನೆಕ್ಸ್ಟ್ ಆಮೇಲೆ ನೋ ಸೋಷಿಯಲ್ ಮೀಡಿಯಾ ಅಂತನೂ ಮಾಡ್ಬೇಕಂತ ಇದ್ದೀನಿ. ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ, ಎಲ್ಲಾರೂ ಹೆಲ್ದಿ ಹ್ಯಾಬಿಟ್ಸ್ ತಗೊಳ್ಳಿ. ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸ ಮಾಡಿಕೊಂಡು ಲೈಫಲ್ಲಿ ಚೆನ್ನಾಗಿರಿ, ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಓಕೆನಾ? ಇದು ನಾನು ಸ್ವಲ್ಪ ಸಿಂಪಲ್ ಆಗಿ ಸೆಟ್ ಮಾಡಿರೋದನ್ನ ತೋರಿಸಿದ್ದೀನಿ ಆಲ್ರೆಡಿ. ಹೇಗಿದೆ ಅಂತ ಹೇಳಿ. ಓಕೆನಾ? ಟೇಕ್ ಕೇರ್. ಬಾಯ್.